ಜಲಗೇರಿ ತಾಂಡಾದಲ್ಲಿ ತೀಜ್ ಹಬ್ಬದ ಸಡಗರ. घागरो पेरलेना घूंघटो मोडलेना सजलेना धजलेना हुसेरो नाच ಅದು घागरो पेरलेना घूंघटो. ವಿಶ್ವದ ಶ್ರೀಮಂತ ಸಂಸ್ಕೃತಿಗೆ ಸಾಕ್ಷಿಯಾದ ಗ್ರಾಮಸ್ಥರು. ಬಣ್ಣ ಬಣ್ಣದ ಚಿಟ್ಟೆಗಳಂತೆ ಕಂಡ ಪೂರಿಯರು, ಸಖತ್ತಾಗಿ ಮೈ ಚಳಿ ಬಿಟ್ಟು ಕುಣಿದ ಹುಡುಗಿಯರು, ಗ್ರಾಮ ದೇವಿಗೆ ವಿಶೇಷ ಪೂಜೆ, ಡಿಜೆ ಸದ್ದಿಗೆ ಹುಡುಗರ ಡ್ಯಾನ್ಸ್. ಇದು ಬಾದಾಮಿ ತಾಲೂಕಿನ ತಾಂಡಾ ಒಂದರಲ್ಲಿ ಕಂಡ ಸಂಭ್ರಮ. ಜಲಗೇರಿ LT1 ರಲ್ಲಿ ತೀಜ್ ಗೌರಿ ಸಡಗರ ಭರ್ಜರಿಯಾಗಿತ್ತು. ಸಸಿ ಹಬ್ಬ ಅಂತಾನೆ ಇದು ಫೇಮಸ್ ಆಗಿದೆ. ವಿಶ್ವದ ಶ್ರೀಮಂತ ಸಂಸ್ಕೃತಿಯ ಹರಿಕಾರರು ಬಂಜಾರ ಸಮುದಾಯದವರು. ತೀಜ್ ಹಬ್ಬಕ್ಕಂತೂ ಎಲ್ಲಿಲ್ಲದ ಮಹತ್ವ. ಪ್ರತಿ ಮನೆಯಲ್ಲೂ 9 ದಿನಗಳ ಕಾಲ ಸಸಿ ಪೋಷಿಸಿ ಹಬ್ಬದ ದಿನ ವಿಶೇಷ ಪೂಜೆ ಮಾಡೋದು ವಾಡಿಕೆ. ಒಟ್ಟು 2 ದಿನಗಳ ಕಾಲ ತಾಂಡಾದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಜಗಮಗಿಸುವ ವಿದ್ಯುತ್ ದೀಪಗಳಿಂದ ದುರ್ಗಾದೇವಿಗೆ ದೇವಸ್ಥಾನಕ್ಕೆ ಅಲಂಕಾರ ಮಾಡಿದ್ರು. ದೇವಸ್ಥಾನದ ಮುಂಭಾಗವೇ ಬೆಳಕಿನ ಚಿತ್ತಾರದ ಶಾಮಿಯಾನ ರಾರಾಜಿಸುತ್ತಿತ್ತು. ಭಕ್ತರನ್ನು ಹರಿಸುತ್ತಾ ದೇವಿಯು ಕಳೆಗಟ್ಟಿದ್ಲು. ಬೆಳೆದ ಸಸಿ ಇಡಲಾಗಿತ್ತು. ಊರ ಹಿರಿಯರು, ಯುವಕ ಯುವತಿಯರ ಸಂಗಮವಾಗಿತ್ತು. ಮೊದಲ ದಿನ ರಾತ್ರಿ ದಂಬೋಲಿ ನೃತ್ಯ ವೈಭವ ಕಂಡುಬಂತು. ಎಲ್ಲಾ ಮಹಿಳೆಯರು ಸಾಂಸ್ಕೃತಿಕ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. ಮಾರನೇ ದಿನವಂತೂ ಊರ ತುಂಬಾ ಹಬ್ಬ ಜೋರಾಗಿತ್ತು. ಜೋಕುಮಾರ ಸ್ವಾಮಿ ಕುಳಿತ ಬುಟ್ಟಿಗೆ ಪೂಜೆ ಮಾಡಿದ್ರು. ದೇವಸ್ಥಾನದ ಮುಂಭಾಗ ಸಸಿ ಇಟ್ಟು ಹೋಮಕುಂಡದ ಬಳಿ ಪೂಜೆ ಅರ್ಪಿಸಿದ್ರು. ಊರಿನ ಮುಖಂಡರು ಪ್ರಾರ್ಥಿಸಿಕೊಂಡ್ರು. ಹಬ್ಬ 3 ವರ್ಷಗಳಿಗೊಮ್ಮೆ ಆಚರಿಸೋದ್ರಿಂದ ಊರಿನ ಹೆಣ್ಣು ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಹೆಣ್ಣು ಮಕ್ಕಳ ಹಬ್ಬ ಅಂತಾನೆ ಖ್ಯಾತಿ ಪಡೆದಿದೆ. ಆರಂಭದಲ್ಲಿ ಸಭಾ ಕಾರ್ಯಕ್ರಮ ನಡೆಸಿದ ಊರಿನವರು ಹಲವಾರು ಸೇವಾರ್ಥಿಗಳಿಗೆ, ಪ್ರಮುಖರಿಗೆ ಸನ್ಮಾನಿಸಿದ್ರು. ಪರಮಗುರು ಸಂತ ಸೇವಾಲಾಲರ ಭಾವಚಿತ್ರಕ್ಕೂ ಗೌರವಿಸಿದ್ರು. ಗ್ರಾಮದ ತುಂಬ ಮೇಳೈಸಿದ ನೃತ್ಯ ವೈಭವ. ಮೈ ಚಳಿ ಬಿಟ್ಟು ಕುಣಿದು ಕುಪ್ಪಳಿಸಿದ ಹುಡುಗಿಯರು. ಬಳಿಕ ಸಸಿ ಮೆರವಣಿಗೆ ಆರಂಭವಾಯಿತು. ಕಿಲಕಿಲ ನಗುತ್ತಾ ಕ್ಯೂಟ್ ಪೋರಿಯರು ಮೆರವಣಿಗೆಯಲ್ಲಿ ಸಾಕ್ತಾ ಇದ್ರು. ಸಾಂಸ್ಕೃತಿಕ ಹಾಡುಗಳಿಗೆ ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ರು. ನಮ್ಮ ಬಂಜಾರ ಸಮಾಜ ಏನಿದಾರಲ್ಲ ಇದರ ಬಗ್ಗೆ ಭಾಳ ಹೆಮ್ಮೆ ಪಡ್ತಾರೆ. ಇದು ಪರಂಪರೆಯಿಂದ ಬಂದ ಹಬ್ಬ. ಇದು ತೀಜ ಬಂದ್ರೆ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದದಿಂದ ಈ ಹಬ್ಬನ ನಡೆಸ್ಕೊತ ಬಂದಿದ್ದಾರೆ. ಕೊನೆಯವರೆಗೂ ನಡೆಸ್ತಾರೆ.
ಆದ್ರೆ ಈ ಹಬ್ಬ ಭಾಳ ಖುಷಿ ಬರ್ತದೆ, ನಮ್ಮ ಸಮಾಜಕ್ಕೆ ಭಾಳ ಖುಷಿ ಅಂದರೆ ಭಾಳ ಖುಷಿ. ಅದರಲ್ಲಿ ಸ್ಪೆಷಲ್ ಆಗಿ ಅಂದರೆ ಹೆಣ್ಣು ಮಕ್ಕಳಿಗಂತೂ ಭಾಳ ಖುಷಿ. ಕೇವಲ ಹುಡುಗಿಯರಷ್ಟೇ ಅಲ್ಲ, ಬಂಜಾರ ಸಮುದಾಯದ ಹಿರಿಯ ಮಹಿಳೆಯರು ಕೂಡ ತಮ್ಮ ವಿಶೇಷ ಉಡುಗೆ ತೊಟ್ಟು ಡ್ಯಾನ್ಸ್ ಮಾಡಿ ಗಮನ ಸೆಳೆದ್ರು. ಜೊತೆಗೆ ಮುದ್ದು ಮುದ್ದು ಪುಟಾಣಿ ಹೆಣ್ಣು ಮಕ್ಕಳು ಕೂಡ ನೃತ್ಯ ಮಾಡಿ ಸೈ ಎನ್ನಿಸಿಕೊಂಡ್ರು. ಆತ್ಮೀಯರು ಅಥವಾ ನನ್ನ ಸೋದರಿಯರು, ನನ್ನ ತಾಯಿಯಂದರು ಈ ಹಬ್ಬಕ್ಕೋಸ್ಕರನೇ ಬಂದಿದ್ದಾರೆ. ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸೋಕ್ಕೋಸ್ಕರನೇ ಬಂದಿದ್ದೀವಿ. ನಾವು ತುಂಬ ಖುಷಿ ಅನ್ನಿಸ್ತಾ ಇದೆ. 3 ವರ್ಷಕ್ಕೊಮ್ಮೆ ಆಚರಿಸೋ ಹಬ್ಬದಲ್ಲಿ ನಾವೆಲ್ಲರೂ ಸೇರ್ತೀವಲ್ಲ, ಅದು ಒಂದು ನಮಗೆ ವಿಶೇಷವಾದ ಹಬ್ಬ ಎಂದು ನಾನು ನಿಮ್ಮಲ್ಲಿ ಹೇಳಲು ಬಯಸುತ್ತೇನೆ. ಹೆಣ್ಣು ಮಕ್ಕಳ ಹಬ್ಬವಾದರೂ ಗಂಡು ಮಕ್ಕಳು ಕೂಡ ಭಾಗಿಯಾಗಿ ಎಂಜಾಯ್ ಮಾಡಿದ್ರು. ಡಿಜೆ ಸದ್ದಿಗೆ ಭರ್ಜರಿ ಸ್ಟೆಪ್ಸ್ ಹಾಕುವ ದೃಶ್ಯ ಕಂಡಿತು. ಹಿರಿಯರು ಕೂಡ ಈ ವೇಳೆ ಸಾಥ್ ನೀಡಿದ್ರು. ಸಹಸ್ರಾರು ಜನರ ದೃಶ್ಯ ರನ್ ಟಿವಿ ಕ್ಯಾಮೆರಾ ಕಣ್ಣಲ್ಲಿ ಅದ್ಭುತವಾಗಿ ಕಂಡಿತು. ಹೀಗೆ ಸಾಂಸ್ಕೃತಿಕ ನೃತ್ಯಗಳನ್ನ ಮಾಡುತ್ತಾ ಊರ ತುಂಬ ಸಸಿ ಮತ್ತು ಜೋಕುಮಾರ ಸ್ವಾಮಿಯ ಮೂರ್ತಿ ಹೊತ್ತು ಸಾಗುತ್ತಾ ಸಂಜೆ ಹೊತ್ತಿಗೆ ಊರಿನ ಹೊರವಲಯದ ಹಳ್ಳಕ್ಕೆ ತರಲಾಯಿತು. ಅಲ್ಲಿ ವಿಶೇಷ ಪೂಜೆ ಮಾಡಿ ಸಸಿಗಳನ್ನ ಹಳ್ಳದಲ್ಲಿ ವಿಸರ್ಜನೆ ಮಾಡಿದ್ರು.
ನೃತ್ಯ ವೈಭವ, ಹೆಂಗಳಿಯರ ಕಲರವ, ಪುಟಾಣಿಗಳ ಕಿಲಕಿಲ ನಗು, ಯುವಕ ಯುವತಿಯರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಒಟ್ನಲ್ಲಿ ಜಲಗೇರಿ ತೀಜ್ ಹಬ್ಬದ ವೈಭವ ಸಂಭ್ರಮದಿಂದ ತೆರೆ ಕಂಡಿತು. ಇನ್ನು ತೀಜ್ ಸಂಭ್ರಮ ನೋಡಲು 3 ವರ್ಷ ಕಾಯಬೇಕು. ರನ್ ಟಿವಿ ನ್ಯೂಸ್, ಜಲಗೇರಿ LT1. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.